ಜನರೇಷನ್ ಬೆಳೆದ ಹಾಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಸುಭಿಕ್ಷೆ ಆದಂಗ ಅದಕ್ಕೆ ನಾವು ನಮ್ಮ ಅಪ್ಪ ಅಮ್ಮನ್ನ ತಾತ ಅಜ್ಜಿ ಎಲ್ಲಾನು ಮರೆತು ಬಿಡ್ತಾರೆ. ಮರಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಪಕ್ಷವನ್ನ ಮಾಡಿ ನಮ್ಮ ಹಿರಿಯರನ್ನ ಜ್ಞಾಪಿಸ್ಕೊಳ್ಳುವಂತ ಕರ್ತವ್ಯವನ್ನ ಮಾಡುವಂತಹದ್ದು ಒಂದು ಜವಾಬ್ದಾರಿಯನ್ನ ನಮ್ಗೆ ಹಚ್ಚಿದ್ದಾರೆ. ಆ ಪದ್ಧತಿ ನಡ್ಕೊಂಡು ಬಂದಿದೆ. ಹಾಗೆ ಪಕ್ಷಗಳಲ್ಲಿ ನಮ್ಮ ಕುಟುಂಬದ ಬಗ್ಗೆ ನಾವೇನ್ ತಿಳ್ಕೊತೀವೋ ನಮ್ಮ ಹಿರಿಯರ ಬಗ್ಗೆ, ಹಾಗೇನೆ ಸಮಾಜದಲ್ಲಿ ಕೆಲವರನ್ನ ನಾವು ನೆನಪಿಸ್ಕೊಳ್ಳುವ ಅಗತ್ಯ ಇದೆ. ಮತ್ತೆ ಮತ್ತೆ ಅವರ ಬಗ್ಗೆ ಚರ್ಚೆಯನ್ನ ಮಾಡುವ ಅಗತ್ಯ ಇದೆ. ಮತ್ತೆ ಮತ್ತೆ ಅವರ ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಅಗತ್ಯ ಇದೆ. ಕಾರಣ ಏನು? ನಮ್ಗೆ ಗೊತ್ತಿದೆ, ಭೂತಕಾಲ ಅನ್ನೋದು ಇತಿಹಾಸ, ವರ್ತಮಾನ ಕಾಲ ಅನ್ನುವಂಥದ್ದು ವಾಸ್ತವ, ಭವಿಷ್ಯತ್ ಕಾಲ ಅನ್ನುವಂಥದ್ದು ಭವಿಷ್ಯತ್ತಿನ ಜೀವನ. ವರ್ತಮಾನದಲ್ಲಿರುವ ಇತಿಹಾಸ, ಭೂತಕಾಲದಲ್ಲಿರುವ ಇತಿಹಾಸವನ್ನ ವರ್ತಮಾನ ಕಾಲದಲ್ಲಿ ನಾವು ಕುಳಿತುಕೊಂಡು ಭವಿಷ್ಯದ ದಾರಿಯನ್ನ ಕಾಣಲಿಕ್ಕೆ ಆ ಇತಿಹಾಸ ಬಹಳ ಅಗತ್ಯ ಇದೆ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು, ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ನಾವು ನಮ್ಮ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ, ಅದರಲ್ಲಿಯೂ ಕೂಡ ಕೆಲವರು ವಿಶೇಷವಾದದ್ದು. ನನಗೆ ಒಂದು ಜೋಕ್ಸ್ ನೆನಪು ಬರ್ತಾ ಇದೆ. ಒಂದು ಮಗು ಟೀಚರ್ ಕೇಳಿದ್ರಂತೆ, ಟೀಚರ್ ಮಗುವನ್ನ ಪ್ರಶ್ನೆ ಕೇಳಿದ್ರಂತೆ, ನಿಮ್ಗೆ ಬಸವಣ್ಣನವ್ರು ಗೊತ್ತಾ? ಹೌದು ಗೊತ್ತು, ಸುಮಾರು 1200 ವರ್ಷಗಳ ಹಿಂದೆ ಬದುಕಿದ್ರು. ವಿವೇಕಾನಂದರು ಗೊತ್ತಾ? ಹೌದು ಗೊತ್ತು, 150 ವರ್ಷಗಳ ಹಿಂದೆ 160 ವರ್ಷಗಳ ಹಿಂದೆ ಬದುಕಿದ್ರು. ಭಗತ್ ಸಿಂಗ್ ಗೊತ್ತಾ? ಗೊತ್ತು, ಸುಮಾರು 75-80 ವರ್ಷಗಳ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬದುಕಿದ್ರು. ಸರಿ, ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದ್ರಂತೆ. ಆ ಹುಡುಗ ತಂದೆ ಹೆಸರು ಹೇಳ್ದ. ನಿಮ್ ತಾತನ ಹೆಸರೇನು ಅಂತ ಕೇಳಿದ್ರು. ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರು, ನಿಮ್ ಮುತ್ತಾತ ಹೆಸರು ನೆನಪಿಲ್ಲ ಅಂತ ಹೇಳಿ. ಅದಕ್ಕೆ ಟೀಚರ್ ಪ್ರಶ್ನೆ ಕೇಳಿದ್ರಂತೆ, ನೋಡು, ಬಸವಣ್ಣನವ್ರು ಬದುಕಿದ್ದು 1200 ವರ್ಷಗಳ ಹಿಂದೆ, ಶಂಕರಾಚಾರ್ಯರು ಬದುಕಿದ್ದು 1200 ವರ್ಷಗಳ. ಶಂಕರಾಚಾರ್ಯ ಕೇವಲ 23 ವರ್ಷ ಬದುಕಿದ್ರು, ವಿವೇಕಾನಂದ ಬದುಕಿದ್ದು ಕೇವಲ 39 ವರ್ಷ, ಇವರು ಭಗತ್ ಸಿಂಗ್ ಬದುಕಿದ್ದು ಕೇವಲ 23 ವರ್ಷ. ನಿನ್ನ ಹುಟ್ಟಿಗೆ ಕಾರಣವಾಗಿ ಒಂದು 25 ಅಥವಾ 50 ವರ್ಷದಿಂದ ಹಿಂದೆ ಇದ್ದಂತ ನಿನ್ನ ತಾತ ಮುತ್ತಾತ ಗೊತ್ತಿಲ್ಲ, ಇವ್ರು ಗೊತ್ತಿದ್ದೆ ಯಾಕೆ ಅಂತ. ಹುಡುಗ ಹೇಳದಂತೆ, ಅಪ್ಪ ಬದುಕಿದ್ದದ್ದು ಅಮ್ಮನಿಗೋಸ್ಕರ, ತಾತ ಬದುಕಿದ್ದದ್ದು ಅಜ್ಜಿಗೋಸ್ಕರ, ಮುತ್ತಜ್ಜ ಬದುಕಿದ್ದದ್ದು ಮುತ್ತಜ್ಜಿಗೋಸ್ಕರ, ಅದಕ್ಕೆ ಜ್ಞಾಪಕ ಇಲ್ಲ. ಆದ್ರೆ ಶಂಕರಾಚಾರ್ಯರು, ಬಸವಣ್ಣನವರು, ವಿವೇಕಾನಂದರು ಇವರೆಲ್ಲ ಬದುಕಿದ್ದು ಸಮಾಜಕ್ಕೋಸ್ಕರ. ಅವ್ರು ಮಾತ್ರ ನೆನಪಿಲ್ಲ. ಯಾರು ಸಮಾಜಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾರೋ ಅವರು ನೆನಪು ಉಳಿಬೇಕು, ಉಳಿಸ್ಬೇಕು. ಹಾಗೆ ನೆನಪನ್ನ ಉಳಿಸ್ಕೋಬೇಕಾಗಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಕನಕದಾಸರು ಕೂಡ ಅಗ್ರಗಣ್ಯರು ಅಂತ ನಾನು ಭಾವಿಸ್ತೇನೆ. ವಿದೇಶಿಯ ಒಬ್ಬ ಜಾನ್ ಡ್ರಿಂಕ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಕವಿಗಳು ಹುಟ್ಟಬಹುದು, ಕೆಲವೇ ಮಂದಿ ಹುಟ್ಟುತ್ತಾರೆ. ದಾರ್ಶನಿಕರು ಹುಟ್ಟಬಹುದು, ಅವರು ಕೆಲವು ಮಂದಿ ಹುಟ್ಟುತ್ತಾರೆ. ಆದ್ರೆ ಕವಿ ಮತ್ತೆ ದಾರ್ಶನಿಕರು ಇಬ್ಬರು ಹುಟ್ಟುವಂತದ್ದು ಜಗತ್ತಿನಲ್ಲಿ ಬಹಳ ಅಪರೂಪ ಅಂತ ಅಪರೂಪದ ವ್ಯಕ್ತಿ ಯಾರಪ್ಪ ಅಂದ್ರೆ ಕನಕದಾಸ. ಯಾಕೆಂದ್ರೆ ಕವಿಯೂ ಹೌದು, ದಾರ್ಶನಿಕನೂ ಹೌದು, ನಾಯಕನೂ ಹೌದು, ವಿಮರ್ಶಕನೂ ಹೌದು. ಹೀಗೆ ಹಲವು ಬಹುಮುಖ ವ್ಯಕ್ತಿತ್ವವನ್ನು ಇಟ್ಕೊಂಡಂತವರು ಕನಕದಾಸರ ಬಗ್ಗೆ ನಾನು ಹೆಚ್ಚು ಹೇಳ್ಬೇಕಾಗಿಲ್ಲ. ಅವರ ವಿಚಾರಗಳನ್ನ, ಅವರ ಬದುಕನ್ನ ನಾವು 2 ಭಾಗವಾಗಿ ನಾವು ನೋಡಬಹುದು. ಒಂದು ಲೌಕಿಕ ಬದುಕು, ಇನ್ನೊಂದು ಅಲೌಕಿಕವಾದದ್ದು. ಲೌಕಿಕ ಬದುಕು ಅಂದ್ರೆ ಗೊತ್ತಿದೆ, ಅವರು ಪಚ್ಚಪ್ಪ ಮತ್ತೆ ಬೀರಪ್ಪನಿಗೆ ಮಕ್ಕಳಿರ್ಲಿಲ್ಲ, ತಿರುಪತಿಗೆ ಹೋದ್ರು, ವರ ಪಡ್ಕೊಂಡ್ರು. ತಿಮ್ಮಪ್ಪ ಬೆಳೆದ ಪಂಕಾಪುರದಲ್ಲಿ ವಿದ್ಯೆಯನ್ನು ಕಲ್ತಾದ ಮೇಲೆ ಡನಾಯಕ, ಏನು ಆಗಿನ ಕಾಲದ ವಿಜಯನಗರ ಸಾಮ್ರಾಜ್ಯ ಬಹಳ ಉತ್ತುನ್ನತ ಸ್ಥಿತಿಯಲ್ಲಿತ್ತು, ಅದರ ಡನಾಯಕರಾಗಿದ್ರು ಇವರು. ತಂದೆ ಇವನು ವಿದ್ಯೆ ಕಲಿತುಕೊಂಡು ಬರೋ ವರ್ಷ ತಂದೆ ಸತ್ತ, ಆ ಜಾಗಕ್ಕೆ ಇವನು ಡನಾಯಕ ಆದ ಮೇಲೆ ಇವರ ಗೆದ್ದ, ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡ. ಮದುವೆ ಆದ ಲಕ್ಷ್ಮಿ ಅನ್ನೋರ್ನ ಮಗು ಆಯ್ತು. ಅಮ್ಮ ತೀರ್ಕೊಂಡ್ರು, ಮಗು ತೀರ್ಕೊಳ್ತು, ಹೆಂಡತಿ ತೀರ್ಕೊಂಡ್ರು, ಯುದ್ಧದಲ್ಲಿ ಸೋತ.